ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ನಿಮ್ಮ ಖಾತೆಗೆ 24ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಇಂದು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ. ಸರ್ಕಾರ ಈಗಾಗಲೇ ಬರೋಬ್ಬರಿ 2,200 ಕೋಟಿ ರೂಪಾಯಿ ಫಂಡ್ ಅನ್ನ ರಿಲೀಸ್ ಮಾಡಲು ಮೀಸಲಿಟ್ಟಿದೆ. ಆದರೆ ಒಂದು ಸಣ್ಣ ತಪ್ಪಿದ್ರೆ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ ಮತ್ತು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ, ರೇಷನ್ ಕಾರ್ಡ್ ನಿಯಮ ಪಾಲನೆ ಆಗ್ತಿದೆಯಾ, ಪೂರ್ತಿ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಕೊನೆವರೆಗೂ ತಪ್ಪದೇ ನೋಡಿ. ನಮಸ್ಕಾರ ಸ್ನೇಹಿತರೆ, ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಕರ್ನಾಟಕದ ಲಕ್ಷಾಂತರ ಮಹಿಳೆಯರಿಗೆ ತುಂಬಾ ಮುಖ್ಯವಾದ ವಿಷಯ. ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಮಹತ್ವದ ಅಪ್ಡೇಟ್ ಸಿಕ್ಕಿದೆ. 24ನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, ಇನ್ನೂ ಬಾಕಿ ಇರುವಂತಹ ಕಂತುಗಳು ಎಷ್ಟು, ಹಣ ತಡವಾಗಲು ಕಾರಣ ಏನು ಮತ್ತು ನಿಮ್ಮ ಖಾತೆಗೆ ಹಣ ಬರದೇ ಇರಲಾರದು ಅಂತಂದ್ರೆ ಈ ಒಂದು ವಿಷಯನ ಗಮನಿಸಬೇಕು. ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸ್ಪಷ್ಟ ಉತ್ತರ ಸಿಗುತ್ತದೆ. ಅದರಿಂದ ವಿಡಿಯೋನ ಕೊನೆವರೆಗೂ ಕೂಡ ತಪ್ಪದೆ ನೋಡಿರಿ. ವೀಕ್ಷಕರೇ ನೋಡಿ, ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ ನೋಡಿ, ನಾವು ನಿಮ್ಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕರೇ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, 24ನೇ ಕಂತಿನ ಹಣ ಬಿಡುಗಡೆ ಅಧಿಕೃತ ಮಾಹಿತಿ ಇದಾಗಿದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಡಿ ಈಗಾಗಲೇ ಲಕ್ಷಾಂತರ ಮತ್ತು ಕೋಟ್ಯಾಂತರ ಮಹಿಳೆಯರಿಗೆ ಸರ್ಕಾರ 23ನೇ ಕಂತಿನ ಹಣ ಬಿಡುಗಡೆ ಮಾಡಿದೆ. ಅಂದ್ರೆ ಪ್ರತಿ ಅರ್ಹ ಮಹಿಳೆಯರಿಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಟ್ಟು 46,000 ರೂಪಾಯಿ ಹಣ ಈಗಾಗಲೇ ಜಮೆ ಆಗಿದೆ. ಹೌದು ವೀಕ್ಷಕರೇ, ಇದುವರೆಗೂ ಕೂಡ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬರೋಬ್ಬರಿ 46,000 ರೂಪಾಯಿ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಇದು ಬಹಳ ದೊಡ್ಡ ಮೊತ್ತ ಅಂತಾನೆ ಹೇಳ್ಬಹುದು. ಈ ಯೋಜನೆಯಿಂದ ಲಕ್ಷಾಂತರ ಕುಟುಂಬಗಳಿಗೆ ತಿಂಗಳಿನ ಖರ್ಚಿಗೆ ಸಹಾಯವಾಗುತ್ತಿದೆ. ಇದೀಗ ಸರ್ಕಾರ 24ನೇ ಕಂತಿನ ಹಣ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಹಣ ಜಮೆ ಆಗಲು ಪ್ರಾರಂಭವಾಗುತ್ತಿದೆ ಎಂಬ ಮಾಹಿತಿ ಬಂದಿದೆ. ಹೌದು ವೀಕ್ಷಕರೇ, 24ನೇ ಕಂತಿನ 2,200 ಕೋಟಿ ರೂಪಾಯಿ ಫಂಡ್ ಮೀಸಲು ಅಂತಾನೆ ಹೇಳ್ಬಹುದು. ಸರ್ಕಾರದ ಅಧಿಕೃತ ಮೂಲಗಳ ಪ್ರಕಾರ 24ನೇ ಕಂತಿನ ಹಣ ಬಿಡುಗಡೆ ಮಾಡಲು 2,200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಡಲಾಗಿದೆ. ಈ ಹಣವನ್ನ ಹಂತ ಹಂತವಾಗಿ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗುತ್ತಿದೆ. ವೀಕ್ಷಕರೇ, ಈ ಜಿಲ್ಲೆಗಳಿಗೆ ನಿಮಗೆ ಹಣ ಜಮೆ ಆಗಲಿದೆ, ಅದು ಕೂಡ ಎಲ್ಲಾ ಮಹಿಳೆಯರಿಗೂ ಕೂಡ. ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ತಪ್ಪದೆ ಲೈಕ್ ಅನ್ನ ಮಾಡಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಲಿಂಕ್ ಅನ್ನ ಕೊಡ್ತೇವೆ, ಕೆಳಗಡೆ ಜಾಯ್ನ್ ಆಗಿ. ನೋಡಿ, ಈ ಹಣವನ್ನ ಹಂತ ಹಂತವಾಗಿ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗುತ್ತಿದೆ. ಆದರೆ ಎಲ್ಲಾ ಜಿಲ್ಲೆಗಳಿಗೆ ಒಂದೇ ದಿನ ಹಣ ಬರಲ್ಲ. ಮೊದಲು ಕೆಲ ಜಿಲ್ಲೆಗಳಿಗೆ ಆದ್ಯತೆಯನ್ನ ನೀಡಲಾಗಿದೆ ಮತ್ತು ಮೊದಲನೇ ಹಂತದಲ್ಲಿ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ. ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯ ಲಿಸ್ಟ್ ಕೂಡ ಇರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ವಿಡಿಯೋನ ಆದಷ್ಟು ಈ ಜಿಲ್ಲೆಯ ಫಲಾನುಭವಿಗಳು ಯಾರಾದರೂ ನಿಮ್ಮ ಸ್ನೇಹಿತರು ಈ ಜಿಲ್ಲೆಯವರಾಗಿದ್ರೆ ತಕ್ಷಣ ಅವರಿಗೆ ಶೇರ್ ಮಾಡಿ. ಮತ್ತು ಯಾರ್ಯಾರು ವಿಡಿಯೋನ ಲೈವ್ ಆಗಿ ನೋಡ್ತಾ ಇದ್ರ, ಲೈವ್ ಕೆಳಗಡೆ ಚಾರ್ಟ್ ಇರುತ್ತೆ, ಚಾರ್ಟ್ ಮಾಡಿ ಸ್ನೇಹಿತರೆ. ಮೊದಲ ಹಂತದಲ್ಲಿ ಈ ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ಹಣ ಜಮೆ ಆಗಲಿದೆ. ಅದರಲ್ಲಿ ಬೆಂಗಳೂರು ನಗರ. ಹೌದು ವೀಕ್ಷಕರೇ, ಈ ಬೆಂಗಳೂರು ನಗರದಲ್ಲಿ ಡಿಬಿಟಿ ವರ್ಗಾವಣೆ ತುಂಬಾ ಫಾಸ್ಟ್ ಮತ್ತು ತುಂಬಾ ಬೇಗ ಆಗುವುದರಿಂದ ಹಾಗೂ ಇದು ನಮ್ಮ ಕರ್ನಾಟಕದ ರಾಜಧಾನಿ ಆಗಿರುವುದರಿಂದ ಬೆಂಗಳೂರು ನಗರ ಜಿಲ್ಲೆಗೆ ಮೊದಲನೆಯ ಆದ್ಯತೆಯನ್ನ ಕೊಡಲಾಗಿದೆ. ಹಾಗಾಗಿ ಬೆಂಗಳೂರು ನಗರ ಜಿಲ್ಲೆಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಎರಡನೆಯದಾಗಿ ನಿಮ್ಮ ಗೃಹಲಕ್ಷ್ಮಿ ಹಣ ಮೊದಲನೇ ಹಂತದಲ್ಲಿ ಜಮೆ ಆಗ್ತಾ ಇದೆ. ಮತ್ತು ಮೂರನೆಯದಾಗಿ ವಿಜಯನಗರ ಜಿಲ್ಲೆ. ಹೌದು ವೀಕ್ಷಕರೇ, ನೋಡಿ, ಇತ್ತೀಚೆಗೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಮೊದಲನೆಯ ಹಂತದಲ್ಲಿ ನಿಮಗೆ 24ನೇ ಕಂತಿನ ಹಣವನ್ನ ಹಾಕಲಾಗುತ್ತಿದೆ. ನೋಡಿ, ನಾಲ್ಕನೆಯದಾಗಿ ಧಾರವಾಡ ಜಿಲ್ಲೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕಲಾಗುತ್ತಿದೆ. ಮತ್ತು ಐದನೆಯದಾಗಿ ಹಾವೇರಿ ಜಿಲ್ಲೆಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮೊದಲನೇ ಹಂತದಲ್ಲಿ ಹಾಕಲಾಗುತ್ತಿದೆ. ಮತ್ತು ಇಲ್ಲಿ ಯಾದಗಿರಿ ಜಿಲ್ಲೆಗೂ ಕೂಡ ಮೊದಲನೇ ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡಲಾಗುತ್ತಿದೆ. ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಮೊದಲನೇ ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡಲಾಗುತ್ತಿದೆ. ಹಾಗೂ ಬೆಳಗಾವಿ ಜಿಲ್ಲೆಗೂ ಕೂಡ ಮೊದಲನೇ ಹಂತದಲ್ಲಿ ಹಣ ಬಿಡುಗಡೆ ಆಗುತ್ತಿದೆ. ಈ ಜಿಲ್ಲೆಯ ಫಲಾನುಭವಿಗಳು ಮೊದಲು ತಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಚೆಕ್ ಮಾಡಬೇಕು ಮತ್ತು SMS ಅಥವಾ DBT ಎಂಟ್ರಿ ಬಂದಿದೆಯಾ ಅಂತ ಗಮನಿಸಬೇಕು. ನೋಡಿ, ನಿಮ್ಮ ಜಿಲ್ಲೆ ಈ ಲಿಸ್ಟ್ ನಲ್ಲಿ ಇಲ್ಲ ಅಂದ್ರೆ ಗಾಬರಿ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಮುಂದಿನ ಹಂತದಲ್ಲಿ ಇತರ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ. ನೋಡಿ, ಇನ್ನೂ ಬಾಕಿ ಇರುವ ಕಂತುಗಳು ಯಾವುವು ಅಂತ ಕೇಳ್ತಾ ಇದ್ರಿ. ನೋಡಿ, ಇದೀಗ ಹಲವರಿಗೆ ಗೊಂದಲ ಇದೆ, ಇನ್ನೂ ಎಷ್ಟು ಕಂತುಗಳು ನಮಗೆ ಬರಬೇಕು ಅಂತ. ವೀಕ್ಷಕರೇ, ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ, ಎಲ್ಲ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳಿ. ಸ್ನೇಹಿತರೆ, ಸದ್ಯಕ್ಕೆ ಈ 3 ತಿಂಗಳ ಕಂತುಗಳ ಹಣ ಬಾಕಿ ಇದಾವೆ. ಅದರಲ್ಲಿ ಸೆಪ್ಟೆಂಬರ್ ತಿಂಗಳಿನ 24ನೇ ಕಂತಿನ ಹಣ, ಅಕ್ಟೋಬರ್ ತಿಂಗಳಿನ 25ನೇ ಕಂತಿನ ಹಣ, ನವೆಂಬರ್ ತಿಂಗಳಿನ 26ನೇ ಕಂತಿನ ಹಣ. ಇದರಲ್ಲಿ ಈಗ 24ನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಆರಂಭವಾಗಿದೆ. 25ನೇ ಮತ್ತು 26ನೇ ಕಂತುಗಳ ಹಣವು ಹಣಕಾಸು ಇಲಾಖೆಯಿಂದ ಅನುಮತಿ ಬಂದ ಬಳಿಕ ಬಿಡುಗಡೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಹಣ ತಡವಾಗಲು ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸ್ನೇಹಿತರೆ, ಹಣ ತಡವಾಗುತ್ತಿದೆ ಅಂದ್ರೆ ಸರ್ಕಾರ ಹಣ ಕೊಡಲ್ಲ ಅನ್ನೋದಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆಗಲು ಸ್ವಲ್ಪ ವಿಳಂಬ ಆಗುತ್ತಿರುವುದರಿಂದ ಕಂತುಗಳು ತಡವಾಗುತ್ತಿವೆ ಅಷ್ಟೇ. ಅಂದ್ರೆ ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಿಲ್ಲ.
ಹಣ ಯಾವುದೇ ಕಾರಣಕ್ಕೂ ಕೂಡ ರದ್ದು ಮಾಡಿಲ್ಲ ಮತ್ತು ಕೇವಲ ಆಡಳಿತಾತ್ಮಕ ವಿಳಂಬ ಮಾತ್ರ ಆಗಿರೋದ್ರಿಂದ ನಿಮಗೆ ಹಣ ತಡವಾಗಿದೆ ಅಷ್ಟೇ. ಹೀಗಾಗಿ ಯಾರೂ ಕೂಡ ಗಾಬರಿ ಪಡಬೇಡಿ, ಹಣ ಬರುತ್ತೆ. ಸ್ವಲ್ಪ ತಡ ಆಗಬಹುದು ಅಷ್ಟೇ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕಡ್ಡಾಯವಾಗಿ ಇದನ್ನು ನೀವು ಗಮನಿಸಿ. ಏನಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಬರದೇ ಇರಲು ಮುಖ್ಯ ಕಾರಣವನ್ನ ಕೊಡಲಾಗಿದೆ ಸರ್ಕಾರದಿಂದ. ಹಾಗಾಗಿ ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳಿ. ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಅನ್ನು ಮಾಡಿಲ್ಲ, ತಪ್ಪದೆ ಒಂದು ಲೈಕ್ ಅನ್ನು ನೀಡಿ. ನೋಡಿ, ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿರಬೇಕು ಮತ್ತು ಡಿಬಿಟಿ ಲಿಂಕ್ ಆಗಿರಲೇಬೇಕು ಮತ್ತು ಆಧಾರ್ ಲಿಂಕ್ ಆಗಿರಲೇಬೇಕು. ಇವು ಮೂರು ಇತ್ತು ಅಂತಂದ್ರೆ ಸಾಕು, ಈ ಗೃಹಲಕ್ಷ್ಮಿ ಹಣಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ನಿಮಗೆ ಆಗೋದಿಲ್ಲ ಅಂತ ಹೇಳಲಾಗಿದೆ. ಮತ್ತು ಬಹಳಷ್ಟು ಮಹಿಳೆಯರ ಅಕೌಂಟ್ಗೆ ಇಲ್ಲಿ ಡೋರ್ಮೆಂಟ್ ಮತ್ತು ಇನ್ಆಕ್ಟಿವ್ ಮತ್ತು KYC ಅಪ್ಡೇಟ್ ಇಲ್ಲ, ಇದರಿಂದ ಹಣ ಜಮೆ ಆಗುವುದಿಲ್ಲ ಅಂತ ಹೇಳಲಾಗಿದೆ. ಅದರಿಂದ ನಿಮ್ಮ ಬ್ಯಾಂಕಿಗೆ ಹೋಗಿ KYC, ಆಧಾರ್ ಲಿಂಕ್, ಡಿಬಿಟಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ರೇಷನ್ ಕಾರ್ಡ್ ಇದ್ದಂತ ಫಲಾನುಭವಿಗಳಿಗೆ ಇಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ನೋಡಿ, ಇದು ಕೊನೆಯ ಅಪ್ಡೇಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಗಮನವಿಟ್ಟು ಕೇಳಬೇಕು. ಏನಂದ್ರೆ ನಿಮ್ಮ ಬಳಿ ಈ ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಇರಲೇಬೇಕು. ಇದು ತುಂಬಾ ಮುಖ್ಯ ವಿಷಯ ಸ್ನೇಹಿತರೆ. ರೇಷನ್ ಕಾರ್ಡ್ ನಿಯಮಗಳನ್ನ ಪಾಲಿಸದೇ ಇದ್ದರೆ, ಸರಿಯಾಗಿ ರೇಷನ್ ತೆಗೆದುಕೊಳ್ಳದಿದ್ದರೂ ಕೂಡ ಕಾರ್ಡ್ ರದ್ದು ಆಗುತ್ತೆ. ಹೌದು ವೀಕ್ಷಕರೇ, ರೇಷನ್ ಕಾರ್ಡ್ ರದ್ದಾದ್ರೆ ಗೃಹಲಕ್ಷ್ಮಿ ಹಣಕ್ಕೂ ಪರಿಣಾಮ ಬೀರುತ್ತೆ. ಹಾಗಾಗಿ ತಿಂಗಳಿಗೆ ರೇಷನ್ ಸರಿಯಾಗಿ ತೆಗೆದುಕೊಳ್ಳಿ, KYC ಮಾಡಿಸಿಕೊಳ್ಳಿ, ಕಾರ್ಡ್ ಸ್ಟೇಟಸ್ ಅನ್ನ ಚೆಕ್ ಮಾಡಿ. ಸಂಗ್ರಹವಾಗಿ ಹೇಳಬೇಕಾದ್ರೆ 24ನೇ ಕಂತಿನ ಹಣ ಬಿಡುಗಡೆ ಆರಂಭವಾಗುತ್ತಿದೆ ಮತ್ತು ಮೊದಲನೇ ಹಂತದಲ್ಲಿ ಇವಾಗ ನಾನು ಹೇಳಿದೆಲ್ಲ ಈ ಒಂದು ಜಿಲ್ಲೆಗಳಿಗೂ ಕೂಡ ಬರ್ತಾ ಇದೆ. ಮತ್ತೆ ಹೇಳ್ತಾನೆ ಬೇಕಾದ್ರೆ, ಮತ್ತು ಇಲ್ಲಿ 2200 ಕೋಟಿ ರೂಪಾಯಿ ಫಂಡ್ ನಿಮಗೆ ಮೀಸಲಿಟ್ಟಿದ್ದಾರೆ. ಹಾಗೂ ಹಣ ತಡಕ್ಕೆ ಕಾರಣವನ್ನ ಕೊಡಲಾಗಿದೆ, ಹಣಕಾಸು ಇಲಾಖೆ ವಿಳಂಬ ಆಗಿದೆ ಅಂತ. ಮತ್ತು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿರಬೇಕು ಅಂತ ಹೇಳಲಾಗಿದೆ ಮತ್ತು ರೇಷನ್ ಕಾರ್ಡ್ ನಿಯಮ ಪಾಲನೆ ಮಾಡೋದು ಕಡ್ಡಾಯ ಅಂತ ಹೇಳಲಾಗಿದೆ ಸ್ನೇಹಿತರೆ. ನೋಡಿ, ಈ ಮಾಹಿತಿಯನ್ನ ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ, ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.